ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವಳಿಗೆ ಇಷ್ಟ ಆಗಿರೋರ್ನ ಮದ್ವೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಮೊದ್ಲು ಏನ್ ನಡೀತು ಅಂತ ಹೇಳಿ. ಈ ಮದ್ವೆ ನಿಮ್ ಶ್ರೀಕರ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾದ್ರು ನೀವು ನಿಮ್ ಮಗನಿಗೆ ಬಿಡಿಸಿ ಹೇಳ್ತೀರಾ ಅಂತ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ವಿ. ಆದ್ರೆ ನಿಮ್ ಮಗ ಇಷ್ಟ ಇಲ್ಲ ಅನ್ನೋದನ್ನ ಇನ್ನು ತೋರಿಸ್ತಾನೆ ಇದ್ದಾನೆ. ನಿಹಾರಿಕಾ ತನ್ನ ಫ್ರೆಂಡ್ಸ್ ಜೊತೆ ಇರ್ಬೇಕಾದ್ರೆ ಶ್ರೀಕರ್ ಕಾಣಿಸಿದಕ್ ಮಾತಾಡ್ಸಿದ್ಲಂತೆ. ಆ ಸಮಯದಲ್ಲಿ ಬದಲಾಗಿ ಎಷ್ಟು ಚೆನ್ನಾಗಿ ಮಾತಾಡ್ಬೇಕು, ಎಷ್ಟು ಪ್ರೀತಿಯಿಂದ ಮಾತಾಡ್ಬೇಕು, ಬೆಲೆ ಕೊಡದಾಗ ಹೊರಟೋದ್ನಂತೆ. ಯಾರೋ ಗೊತ್ತಿಲ್ದವ್ರು ನೋಡ್ದಂತೆ. ಅವಳು ಫ್ರೆಂಡ್ಸ್ ಎಲ್ರು ತರತರವಾಗಿ ಮಾತಾಡಿದ್ದಕ್ಕೆ ನಿಹಾರಿಕಾ ತುಂಬಾ ಹರ್ಟ್ ಆಗಿದ್ದಾಳೆ. ತುಂಬಾ ಅವಮಾನವಾಗಿ ಫೀಲ್ ಆಗಿದ್ದಾಳೆ. ಏನೋ ಯೋಚನೆಲಿದ್ದು ಹಾಗ್ ಮಾಡಿದಾನೆ ಅನ್ಸುತ್ತೆ. ಶ್ರೀಕರ್ ಅಂತವನಲ್ಲ. ನೀವು ನಿಮ್ ಮಗನ್ ವಹಿಸ್ಕೊಂಡ್ ಬರೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ನೀವು ಹೇಳ್ತಿರೋದು ಸಮಂಜಸವಾಗಿರ್ಬೇಕು. ಶ್ರೀಕರ್ಗೋಸ್ಕರ ನಿಹಾರಿಕಾ ಪ್ರಾಣ ಕೊಡೋದಕ್ ಕೂಡ ಸಿದ್ಧವಾಗಿದ್ದಾಳೆ. ಈ ದಿನದಲ್ಲಿ ಅಷ್ಟೊಂದು ಪ್ರೀತಿಸೋ ಹುಡುಗಿರೋ ಯಾರು ಸಿಗ್ತಾರೆ ಹೇಳಿ? ಹೀಗೆ ಆದ್ರೆ ನಾಳೆ ಮದುವೆ ಆದ್ಮೇಲೆ ನಮ್ಮ ಮಗಳ ಜೊತೆ ಹೇಗ್ ಸಂತೋಷವಾಗಿರ್ತಾನೆ? ಅಷ್ಟಕ್ಕೂ ಸಂಸಾರ ಮಾಡ್ತಾರೆ ಅಂತೀರಾ? ಇಷ್ಟ ಇಲ್ದಿರೋ ಸಂಸಾರಗಳು 3 ತಿಂಗಳಲ್ಲೇ ವಿಚ್ಛೇದನದವರೆಗೂ ಹೋಗುತ್ತೆ. ಅಯ್ಯೋ, ಮದ್ವೆಗೂ ಮುಂಚೆ ನಿಮ್ ಬಾಯಿಂದ ಇಂಥ ಮಾತುಗಳು ಬರಬಾರ್ದು. ಇಂತಹ ಮಾತಾಡೋದಕ್ಕೆ ನಮ್ಗೇನಾದ್ರೂ ತಮಾಷೆನಾ? ನಡೆದಿರೋದ್ ಬಗ್ಗೆನೇ ಮಾತಾಡ್ತಿರೋದು. ನಾವು ಶ್ರೀಕರ್ ಹತ್ರ ಮಾತಾಡ್ತೀವಿ. ಶ್ರೀಕರ್ ಕಡೆಯಿಂದ ನಾವು ನಿಮಗೆ ಕ್ಷಮಾಪಣೆ ಕೇಳ್ತೀವಿ. ನಿಹಾರಿಕಾ ಜೊತೆ ಚೆನ್ನಾಗಿರು ಅಂತ ನಾವು ಅವನಿಗೆ ಹೇಳ್ತೀವಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ಏನು ಟೆನ್ಷನ್ ಅಲ್ಲಿ ಇರ್ತಾನೆ, ಅದಕ್ಕೆ ಹಾಗೆ ಮಾಡಿದಾನೆ. ಟೆನ್ಷನ್ ಎಲ್ರಿಗೂ ಇರುತ್ತೆ. ಹಾಗಂತ ನಾನ್ ನಿಮ್ಗೆ ಅನ್ಬಾರ್ದು ಮಾತಂದ್ರೆ ನೀವು ಸುಮ್ಮನೆ ಇರ್ತೀರಾ ಹೇಳಿ? ಎಲ್ಲ ಸರಿಯಾಗಿದ್ರೇನೆ ಮುಂದುವರಿಯೋಣ, ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡೋಣ. ನನ್ನ ಮಗಳಿಗೆ ಶ್ರೀಕರ್ ಇಲ್ದೇ ಇದ್ರೆ ಇನ್ನೊಬ್ಬ ಸಿಗ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಬೀಗರಿಗೆ ಸ್ವಲ್ಪನೂ ಮುಜುಗರ ಇಲ್ಲ ಅನ್ಸುತ್ತೆ. ಸರಿಯಾಗಿ ಮಾತಾಡ್ಬಿಟ್ರು. ಏನೋ ನನ್ ಮಗಳ ಅದೃಷ್ಟ, ಅದಕ್ಕೆ ಹೀಗ್ ನಡೀತಾ ಇದೆ. ಇದೆಲ್ಲದಕ್ಕೂ ಕಾರಣ ಶ್ರೀಕರ್ ಅವನಿನ ಮರೆಯಕ್ ಆಗದೆ ಇರೋದೆ ಅತ್ತೆ. ಆ ಮಹಾತಾಯಿ ಏನೋ ಮೋಡಿ ಮಾಡಿರೋ ಹಾಗಿದ್ದಾಳೆ. ಅದಕ್ಕೆ ಶ್ರೀಕರ್ ಮಾವ ಹಾಗೆ ಬಿಹೇವ್ ಮಾಡ್ತಿದ್ದಾನೆ. ಚಿಕ್ಕ ಸೊಸೆ ಸಿಕ್ಬಿಟ್ಲು ಅಂತ ಆಗ್ಲೇ ನಮ್ಮೂರಲ್ಲಿ ಡಂಗೂರ ಸಾರ್ಸಿದ್ಯಾ. ಜಾತ್ರೆಗೆ ಚಿಕ್ಕ ಸೊಸೆ ಜೊತೆ ಬರ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ಯಮ್ಮ. ನಿಹಾರಿಕಾ ಚಿಕ್ಕ ಸೊಸೆ ಆಗಿ ನಮ್ಮನೆಗ್ ಬರ್ತಾಳೆ ಅಂತಂತ್ಯಾ? ಮದುವೆ ಮುಹೂರ್ತ ನಿರ್ಧಾರ ಮಾಡೋದಕ್ಕೆ ಇನ್ನೂ 1.5 ತಿಂಗಳು ಸಮಯ ಇದೆ. ಅಷ್ಟ್ರಲ್ಲಿ ಏನ್ ನಡೆಯುತ್ತೋ ಏನೋ. ಸಾಕ್, ನಿಲ್ಸ್ತೀರಾ? ನೀವ್ ನಮ್ಮೇಲ್ ಬಿಟ್ರೆ ಹೊರಗಡೆ ಅವ್ರ ಮೇಲೆ ಕಿರ್ಚದೇ ಇಲ್ಲ. ಕರೆಕ್ಟಾಗಿ ಹೇಳಿದೆ ಸಿಸ್ಟರ್. ಬನ್ನಿ ಹೋಗೋಣ. ಶ್ರೀಕರ್ ಎಲ್ಲರ ಹಾಗಲ್ಲ ಅಂತ ಅನ್ಕೊಂಡಿದ್ದೆ. ಅವ್ರ ಮನೆ ಪರಿಸ್ಥಿತಿ ಅವನಿಗೆ ಗೊತ್ತಿರ್ಬೇಕಾದ್ರೆ ಯಾಕೆ ಪ್ರೀತಿಸ್ಬೇಕು, ಯಾಕೆ ಮದ್ವೆ ಮಾಡ್ಕೋಬೇಕು? ದೊಡ್ಡ ಮನೆ ಸೊಸೆ ಆದೆ ಅಂತ ಸಂಭ್ರಮ ಪಟ್ಟೆ. ಆ ದೊಡ್ಡ ಮನೆಗೆ ಜಾತಕ ಸರಿ ಹೊಂದೋ ಹುಡುಗಿ ಬೇಕು ಅಂತ ಶ್ರೀಕರ್ ಹೇಳ್ಬೇಕಾಗಿತ್ತು ಅಲ್ವಾ? ನಿಜಾನ ಮುಚ್ಚಿಟ್ಟು ನಿನಗ್ ಮೋಸ ಮಾಡಿದಾನೆ. ನಿನ್ಗೆ ಇಷ್ಟೊಂದು ಕಷ್ಟ ಬರುತ್ತೆ ಅಂತ ನಾನು ಊಹೆನೂ ಮಾಡಿರ್ಲಿಲ್ವೇ. ನನ್ನ ಜೀವನದಲ್ಲಿ ಇನ್ನೇನು ಅದ್ಭುತಗಳು ನಡೆಯೋದಿಲ್ಲ ಗೀತಾ. ಆಗೋಯ್ತು, ಎಲ್ಲ ಆಗೋಯ್ತು. ನಿನ್ ಕತ್ತಲ್ಲಿರೋ ತಾಳಿಗೆ ಬೆಲೆ ಇಲ್ಲ. ಅದೊಂದ್ ದಾರ ಅಷ್ಟೇ, ತೆಗೆದು ಬಿಸಾಕು. ಆ ಸಾಧು ಹೇಳಿರೋ ಮಾತಿಗೆ ತಲೆ ಕೆಡ್ಸ್ಕೋಬೇಡ. ಹಾಗೆ ಹೇಗ್ ಮಾಡೋದಕ್ಕಾಗತ್ತೆ ಗೀತಾ? ಶ್ರೀಕರ್ಗೆ ಹೆಂಡತಿಯಾಗಿ ವೇದವತಿಯವ್ರಿಗೆ ಸೊಸೆಯಾಗಿ ನಿನ್ಗ ಮನೇಲಿ ಸ್ಥಾನ ಇಲ್ದಿರೋವಾಗ ಯಾಕೆ ಈ ತಾಳಿ ನೇಣ್ ಹಾಕೊಳ್ಳೋದಕ್ಕ? ತೆಗೆದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಗೀತಾ. ಅಂದ್ರೆ
ನಾಳೆ ಅವ್ರ ಮದ್ವೆ ಆದ್ಮೇಲೆ ಕೂಡ ಶ್ರೀಕರ್ ಪ್ರಾಣ ಕಾಪಾಡೋದಕ್ಕೆ ಅಂತ ಎತ್ತಿ ಕಟ್ಟಿರೋ ಗಂಟೆ ಥರ ತಾಳಿನ ಕತ್ತಿಗೆ ಹಾಕೊಂಡೇ ಇರ್ತೀಯಾ? ಇದಕ್ಕೋಸ್ಕರನೇ ಬದುಕ್ತೀಯಾ? ತೆಗೆದು ಬಿಸಾಕೆ ಪ್ಲೀಸ್, ನಾನು ಆ ಕೆಲಸ ಮಾಡೋಕ್ಕಾಗಲ್ಲ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇದು ಪುರಾಣದ ಕಾಲ ಅಲ್ವೇ? ಕಾಲ ಯಾವುದೇ ಆದ್ರೂ ಪರಿಹಾರ ಸಿಗೋವರೆಗೂ ನನಗೆ ಈ ನೋವುಗಳು ತಪ್ಪಲ್ವೇ? ನೀ ನನ್ ಮಾತ್ ಕೇಳಲಿಲ್ಲ ಅಂದ್ರೆ ನಾನು ಈ ವಿಷಯನೆಲ್ಲ ಅಕ್ಕಂಗ್ ಹೇಳ್ತೀನಿ. ಬೇಡ ಗೀತಾ, ಅಕ್ಕ ತಡ್ಕೊಳ್ಳೋದಿಲ್ಲ. ಇನ್ನೊಂದ್ ಸ್ವಲ್ಪ ದಿನ ನಿಜ ಗೊತ್ತಾಗ್ತಿರೋ ಹಾಗೆ ನಾನ್ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಒಂದ್ ನಿರ್ಧಾರ ತಗೋತೀನಿ. ಇಂಥ ಸಮಯದಲ್ಲಿ ಕೂಡ ಅಕ್ಕನ್ ಬಗ್ಗೆ ಗಂಡನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ ತಂದೆ ತಾಯಿ ನಿನ್ಗೆ ಅವನಿ ಅಂತ ಹೆಸರಿಟ್ಟಿದ್ದಕ್ಕೆ ಭೂದೇವಿಗಿಂತ ಜಾಸ್ತಿನೇ ಸಹನೆ ತೋರಿಸ್ತಿದ್ಯಾ. ಹೇಗ್ ಸಹಿಸ್ಕೋತಿದೀಯೇ? ಹಾಗಾಗ್ಬೇಕು ಅಂದ್ರೆ ನೀವ್ ಕಟ್ಟಿರೋ ತಾಳಿನ ನೀವೇ ತೆಗಿಬೇಕು. ಇವತ್ತಿನಿಂದ ನಿಮ್ಗೂ ನನಗೂ ಮಧ್ಯ ಇರೋ ಸಂಬಂಧ ಕಿತ್ತು ಹೋಗ್ಬೇಕು. ಆರೋಪ ಮಾಡೋದಕ್ಕೆ ನೀವೇನ್ ಲೋಕ ಕಲ್ಯಾಣ ಮಾಡ್ಲಿಲ್ಲ. ತಾಳಿ ಕಟ್ಟಿರೋ ಹೆಂಡತಿಗೆ ಮೋಸ ಮಾಡಿದ್ರಿ. ತಾಳಿನ ಲೆಕ್ಕಿಸದೆ ಇರೋರ್ಗೆ, ತಾಳಿಗೆ ಮೋಸ ಮಾಡ್ದವ್ರಿಗೆ ತೆಗೆಯೋದೇನು ದೊಡ್ಡ ಸಮಸ್ಯೆ ಅಲ್ಲ. ಪರಿಸ್ಥಿತಿ ಇಷ್ಟೆಲ್ಲ ಕೈಮೀರಿ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅವನಿ. ತುಂಬಾ ಮೃದುವಾದ ಮನ್ಸು ಹೊಂದಿರೋ ನೀನು ನನಗೆ ಆ ರೀತಿಯಾಗಿ ಮಾತಾಡೋ ಪರಿಸ್ಥಿತಿನ ತಂದ್ಕೊಂಡಿದ್ದೀನಿ. ಇನ್ನಿನ್ನ ಹೇಗೆ ಫೇಸ್ ಮಾಡಕ್ಕಾಗತ್ತೆ? ಬೀಗರ್ ಮುಂದೆ ನಾವು ತಲೆ ಎತ್ತೋದಕ್ಕಾಗ್ತಿಲ್ಲ. ನಾನೇನ್ ಮಾಡಿದೆ ಅಮ್ಮ? ಆಗ್ಲೇ ನಿಹಾರಿಕಾ ಅವ್ರ ಪೇರೆಂಟ್ಸ್ ಬಂದು ಹೋದ್ರು ಕಣೋ. ಈ ಮದ್ವೆ ನಿಮ್ ಶ್ರೀಕರ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾದ್ರೂ ನೀವು ನಿಮ್ ಮಗನಿಗೆ ಬಿಡಿಸಿ ಹೇಳ್ತೀರಾ ಅಂತ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ವಿ. ನಿಹಾರಿಕಾ ತನ್ನ ಫ್ರೆಂಡ್ಸ್ ಜೊತೆ ಇರ್ಬೇಕಾದ್ರೆ ಶ್ರೀಕರ್ ಕಾಣಿಸಿದಕ್ ಮಾತಾಡ್ಸಿದ್ಲಂತೆ. ಆ ಸಮಯದಲ್ಲಿ ಬದಲಾಗಿ ಎಷ್ಟು ಚೆನ್ನಾಗಿ ಮಾತಾಡ್ಬೇಕು, ಎಷ್ಟು ಪ್ರೀತಿಯಿಂದ ಮಾತಾಡ್ಬೇಕು. ಇಷ್ಟ ಇಲ್ದಿರೋ ಸಂಸಾರಗಳು 3 ತಿಂಗಳಲ್ಲೇ ವಿಚ್ಛೇದನದವರೆಗೂ ಹೋಗುತ್ತೆ. ನಿನ್ನಿಂದ ಮದುವೆಗೆ ಮುಂಚೆನೆ ಅವ್ರು ನಮ್ಮ ಹತ್ರ ಅಷ್ಟು ಗಲಾಟೆ ಮಾಡಿ ಹೋದ್ರು. ನೀನ್ ಹೀಗೆ ಮಾಡ್ತಿದ್ರೆ ಅವ್ರ ಮುಂದೆ ನಾವು ಎಷ್ಟು ಚಿಕ್ಕವರಾಗ್ತೀವಿ ಯೋಚನೆ ಮಾಡು. ಅಲ್ಲ, ನಿನ್ ಪ್ರಾಬ್ಲಮ್ ಏನು? ಅಮ್ಮ, ನನ್ನ ಮನ್ಸು ಸರಿ ಇಲ್ಲ, ನನ್ನ ಬಿಟ್ಬಿಡಿ. ಇಷ್ಟು ದಿನ ನಿನ್ನ ಇಷ್ಟಗಳನ್ನ ನಾನು ಗೌರವಿಸೋದಕ್ಕೆ ಹೀಗ್ ಮಾಡ್ತಾ ಇದ್ಯಾ? ಅಮ್ಮ, ನನ್ನ ಮನ್ಸು ಸರಿ ಇಲ್ಲ ಅಂತ ಹೇಳ್ದೆ ಅಲ್ವಾ? ನನ್ನನ್ನು ಬಿಟ್ಬಿಡಿ ಅಮ್ಮ. ನಿಂತ್ಕೊಳ್ಳೋ. ಮನಸ್ಸು ಯಾಕೋ ಸರಿಗಿಲ್ಲ. ಏನಾಗಿದೆ ಮನಸ್ಸಿಗೆ? ಏನಾದ್ರೂ ಗಾಯ ಆಗಿದ್ಯಾ? ಇಲ್ಲಾಂದ್ರೆ ನಿನ್ ಮನ್ಸಲ್ಲಿ ಯಾರಾದ್ರೂ ಇದಾರ? ಯಾರನ್ನಾದ್ರೂ ಪ್ರೀತಿಸಿದ್ಯಾ? ಪ್ರೀತಿಸಿದ್ರೆ ಹೇಳು. ನಿಹಾರಿಕಾ ಜೊತೆ ಮದ್ವೆ ಕ್ಯಾನ್ಸಲ್ ಮಾಡಿಸಿ ಆ ಹುಡುಗಿ ಜೊತೆನೆ ನಿನ್ ಮದ್ವೆನ ಮಾಡಿಸ್ತೀನಿ. ನಿಶ್ಚಿತಾರ್ಥ ಆಗಿರೋ ಸಂಬಂಧನ ಕ್ಯಾನ್ಸಲ್ ಮಾಡಿದ್ರೆ 10 ಜನ 10 ರೀತಿ ಅನ್ಕೋತಾರೆ ಕಣೋ. ಮರ್ಯಾದೆ ಹೋಗೋ ಪರಿಸ್ಥಿತಿಗಳು, ನಮ್ಮ ಗೌರವ ಎಲ್ಲ ಮಣ್ಪಾಲಾಗೋ ಪರಿಸ್ಥಿತಿ ಬರುತ್ತೆ. ಏನಾದ್ರೂ ಪರವಾಗಿಲ್ಲ, ನಿನಗಿಷ್ಟ ಆಗಿರೋ ಹುಡುಗಿನ ಕೊಟ್ಟು ಮದ್ವೆ ಮಾಡಿದ್ರೆ ನೀನಾದ್ರೂ ಖುಷಿಯಾಗಿರ್ತೀಯ ಅಲ್ವಾ? ನಾವು ನೋಡಿರೋ ಸಂಬಂಧದ ಮೇಲೆ ನಿನ್ಗಿಷ್ಟ ಇಲ್ದೇ ಇರೋ ಆಗಿದ್ರೆ ಹೇಳು. ನಿನ್ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ರೆ ಅದನ್ನು ಹೇಳು. ದೊಡ್ಡವರಾಗಿ ಒಂದೊಳ್ಳೆ ನಿರ್ಧಾರ ನಾವು ತಗೋತೀವಿ. ಜಾತಕದ ಬಗ್ಗೆ ಪ್ರಸ್ತಾವನೆ ಬರ್ತಿಲ್ಲ, ಅದಕ್ಕೆ ಅವನಿ ಬಗ್ಗೆ ಹೇಳೋದಕ್ಕೆ ಇದೇ ಸರಿಯಾದ ಸಂದರ್ಭ. ಹೇಳ್ಬಿಡ್ತೀನಿ. ಇಷ್ಟೆಲ್ಲ ಕೇಳ್ತಿದ್ರು ಮೌನವಾಗಿದೆಯಲ್ಲೋ, ಹೇಳು. ಆ ಹುಡುಗಿದು
ನಮಗೆ ಸರಿ ಹೊಂದೋ ಅಂತ ಜಾತಕ ಆಗಿದ್ರೆ ಒಂದು ಕ್ಷಣ ಕೂಡ ಯೋಚನೆ ಮಾಡಲ್ಲ. ತಕ್ಷಣ ಕ್ಯಾನ್ಸಲ್ ಮಾಡ್ತೀನಿ. ಇದಕ್ಕಿಂತ ಯಾವ ತಂದೆ ತಾಯಿನೂ ಇಷ್ಟು ಒಳ್ಳೆ ಅವಕಾಶ ಕೊಡಲ್ಲ. ನಿನಗೆ ಪುಣ್ಯ ಬರುತ್ತೆ. ಈ ವಯಸ್ಸಲ್ಲಿ ನಮಗ್ ಕಷ್ಟ ಕೊಡ್ಬೇಡ ಕಣೋ. ನಿನಗೆ ಕೈ ಎತ್ ಮುಗಿತೀನಿ. ಅಮ್ಮ, ಏನಮ್ಮ ಇದು? ನೀನ್ ನನಗೆ ಕೈ ಮುಗಿಯೋದು ಅಂದ್ರೇನು? ಪ್ರತಿಯೊಂದಕ್ಕೂ ನೀನು ಮೌನವಾಗಿದ್ರೆ ಇದನ್ನು ಮೀರಿ ನನಗೆ ಬೇರೆ ದಾರಿ ಏನಿದೆ ಹೇಳು? ಏ ಶ್ರೀಕರ್, ಒಂದು ವಿಷಯ ಮಾತ್ರ ನೆನ್ಪಿಟ್ಕೋ. ನಿಹಾರಿಕಾ ಅವ್ರ ಸಂಬಂಧ ಏನಾದ್ರೂ ಕೈ ಬಿಡ್ತು ಅಂದ್ರೆ ಇನ್ನು ಜನ್ಮದಲ್ಲಿ ನಾವು ಇಷ್ಟಪಟ್ಟಿರೋ ಜಾತಕದ ಹೆಣ್ಣು ಸಿಕ್ಕಲ್ಲ. ಆ ಹುಡುಗಿಗೆ ಬೇಜಾರಾಗುವಂತ ಕೆಲಸ ಮಾಡಬೇಡ. ಸರಿ ಅಮ್ಮ, ನಾನು ಹೋಗಿ ನಿಹಾರಿಕನ ಭೇಟಿ ಮಾಡ್ತೀನಿ. ಅಕ್ಕನಿಂದ ಪ್ರೆಷರ್ ಜಾಸ್ತಿ ಆಗ್ತಿದೆ. ಇಷ್ಟೊಂದೆಲ್ಲ ಸುಳ್ಳು ಹೇಳ್ತಾ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಶ್ರೀಕರ್ ಅವರನ್ನ ಭೇಟಿ ಮಾಡಿ ಈ ಸಮಸ್ಯೆಗೆ ಯಾವುದೋ ಒಂದು ದಾರಿನ ಯೋಚನೆ ಮಾಡಬೇಕು. ಹಾಯ್ ಶ್ರೀಕರ್ ಅವರೇ. ಹಾಯ್. ಇವ್ರ ಕಾರ್ ಇಲ್ಲಿ ಯಾಕಿದೆ? ಬಂದ್ರಾ? ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದೆ. ಕೂತ್ಕೊಳ್ಳಿ. ತಮ್ಮನ್ನ ಭೇಟಿ ಮಾಡಬೇಕು ಅಂದ್ರೆ ದೊಡ್ಡ ಯುದ್ಧ ಮಾಡಬೇಕಾಗ್ತಿದೆ. ನಾನೇನೋ ನಮ್ಮ ಪೇರೆಂಟ್ಸ್ ಹತ್ರ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿ ನಮ್ಮ ಪೇರೆಂಟ್ಸ್ನ ನಿಮ್ಮ ಮನೆಗೆ ಕಳಿಸ್ದೆ ಅಂತ ಬೇರೆ ಥರ ಅರ್ಥ ಮಾಡ್ಕೋಬೇಡಿ. ಅದ್ರ ಹಿಂದೆ ನನಗೆ ನಿಮ್ಮ ಮೇಲೆ ಪ್ರೀತಿ ಬಿಟ್ಟರೆ ಬೇರೇನೂ ಇಲ್ಲ. ನೀವು ಹಾಗೆ ನನ್ನ ನೆಗ್ಲೆಕ್ಟ್ ಮಾಡಿ ಹೋದ್ಮೇಲೆ ನನ್ನ ಫ್ರೆಂಡ್ಸ್ ನನ್ನ ಎಷ್ಟು ಆಡ್ಕೊಂಡ್ರು ಗೊತ್ತಾ? ಕಾರ್ ರೇಸ್ ನಡೀತಾ ಇದೆಯಾ ಇಲ್ಲಿ? ಯಾಕಷ್ಟು ಸ್ಪೀಡಾಗಿ ಬರ್ತಾ ಇದೆಯಾ? ನನ್ನ ಕಾರ್ಗೆ ಅಲ್ಲ, ನನಗೂ ಸ್ಪೀಡ್ ಜಾಸ್ತಿನೇ. ನನ್ನ ಫ್ರೆಂಡ್ಸ್ ನಂಗೆ ಏನಾದರೂ ಅನ್ಬೇಕು ಅಂದರೆ ತುಂಬ ಭಯ ಪಡ್ತಾರೆ. ಅಂಥದ್ರಲ್ಲಿ ನೀವು ನನ್ನನ್ನು ಹಾಗೆ ಮಾತಾಡಿಸ್ದೆ ಹೋಗಿದ್ದಕ್ಕೆ ನನ್ನ ತುಂಬಾ ರೇಗಿಸ್ತಾ ಇದ್ರು. ನಂಗೆ ಸ್ವಲ್ಪನೂ ತಡ್ಕೊಳಕ್ಕಾಗಲಿಲ್ಲ. ನನ್ನ ಪರ್ಸ್ನಲ್ ಟೆನ್ಷನಿಂದ ಹಾಗೆ ಹೋಗ್ಬೇಕಾಗಿ ಬಂತು. ಏನು ಅನ್ಕೋಬೇಡಿ. ಬೇಗ ನಮ್ಮ ಮದುವೆ ಆಗಬೇಕು ಅಂತ ನಾನು ಆಸೆಯಿಂದ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ, ಅವಾಗ ನೀವು ಕೂಡ ನನ್ನ ಪ್ರೀತಿಸ್ತೀರಾ ಅಲ್ವಾ? ನನ್ನಂಥ ಒಂದು ಹುಡುಗಿ ನಿಮ್ಮನ್ನ ಪ್ರಾಣವಾಗಿ ಪ್ರೀತಿಸಿ ಮದುವೆ ಮಾಡ್ಕೋತಿದ್ರೆ ನಿಮ್ಮಲ್ಲಿ ಯಾವುದೇ ಸಂತೋಷ ಕಾಣಿಸ್ತಾನೆ ಇಲ್ವಲ್ಲ? ಅಟ್ಲೀಸ್ಟ್ ಒಂದು ಚಿಕ್ಕ ಸ್ಮೈಲ್ ಆದರೂ. ಏನೋ ಕೇಳಿದೆ ಅಲ್ವಾ ಅಂತ ನಕ್ಕಿದ್ರಿ, ಆದರೆ ನಿಜವಾಗ್ಲೂ ನಿಮ್ಮ ಮನಸ್ಸಿಂದ ಬಂದಿಲ್ಲ. ಅಂಥದ್ದೇನೂ ಇಲ್ಲ. ಆ ಥರ ಏನಿಲ್ಲ ಅಂತಿದ್ದೀರಾ, ಆದರೆ
ಏನೋ ಇದೆ ಅಂತ ಅನಿಸ್ತಿದೆ. ನಾನು ಫೇಸ್ ರೀಡಿಂಗ್ ಕೂಡ ಮಾಡ್ತೀನಿ ಗೊತ್ತಾ. ಶ್ರೀಕರ್ ಅವರು ಮದ್ವೆ ಮಾಡ್ಕೊಳ್ತಾ ಇರೋದು ಈ ಹುಡುಗಿನ. ಇನ್ನೇನ್ ವಿಶೇಷ? ನಥಿಂಗ್. ಸಿಂಪಲ್ ಆಗಿ ನಥಿಂಗ್ ಅಂದ್ರೆ ಹೇಗೆ? ಏನಾದ್ರೂ ಮಾತಾಡಿ. ನೀವ್ ಹೇಳಿ, ನಾನು ಕೇಳ್ತೀನಿ. ಅಷ್ಟೇನಾ? ಯಾಕಷ್ಟು ಸೀರಿಯಸ್ ಆಗಿದ್ದೀರಾ? ನೀವು ನನ್ನ ಕೈನ ಹಿಡ್ಕೊಂಡು ನಿಮ್ಮ ಜೊತೆ ಸಪ್ತಪದಿ ಹಾಕಿ ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋ ದಿನಕ್ಕೋಸ್ಕರ ನಾನು ಎಷ್ಟು ಕನಸು ಕಾಣ್ತಿದ್ದೀನಿ ಗೊತ್ತಾ. ನಿಮ್ಮನ್ನ ಹೀಗೆ ನೋಡ್ತಾ ಇರಬೇಕು ಅನ್ನಿಸ್ತಿದೆ. ಇವ್ರನ್ನ ಭೇಟಿ ಮಾಡಿ ಮಾತಾಡೋಣ ಅನ್ಕೊಂಡೆ. ಈ ಹುಡುಗಿ ಜೊತೆ ಹೀಗೆ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ನನ್ನ ಜೀವನ ಯಾವ ಕಡೆ ಹೋಗ್ತಿದೆ? ವೇದವತಿ ಅವ್ರ ಹತ್ರ ನಾವು ಮಿತಿ ಮೀರಿ ಜಗಳ ಮಾಡಿಲ್ಲ ಅಲ್ವಾ? ಅಂಥದ್ದೇನೂ ಇಲ್ಲ ಬಿಡು. ನಿಹಾರಿಕಾ, ಶ್ರೀಕರ್ ಭೇಟಿ ಮಾಡಿದ್ಯಾ? ಭೇಟಿ ಮಾಡಿದೆ. ಚೆನ್ನಾಗಿ ಮಾತಾಡಿದ್ನಾ? ಹಾ, ಚೆನ್ನಾಗೇ ಮಾತಾಡ್ತಾ. ಮತ್ತೆ ಸಂತೋಷವಾಗಿರದೆ ಯಾಕೆ ಈಗ ಇರಿಟೇಟ್ ಆಗಿದ್ಯಾ? ನೋಡಿ, ಈ ಸೀರೆಯಿಂದ ಯಾರು ಕಂಡಿಡ್ತಿದಾರೋ ಏನೋ, ಅರ್ಧ ಗಂಟೆ ಉಟ್ಕೊಂಡ್ರೆ ಸಾಕು ವಿಪರೀತ ಕೋಪ ಬರುತ್ತೆ. ಈಗ್ಲೇ ಇಷ್ಟು ಕೋಪ ಮಾಡ್ಕೋತಿದ್ಯಾ? ವೇದವತಿ ಅವ್ರ ಮನೇಲಿ ದಿನ ಸೀರೆಲೇ ಇರ್ಬೇಕಲ್ಲ. ನೈಟಿಲಿ, ನೈಟ್ ಡ್ರೆಸ್ಸಲ್ಲಿ ಆ ಮನೇಲಿ ಯೂಸ್ ಮಾಡೋ ಹಾಗಿಲ್ಲ. ಹೆಣ್ಮಕ್ಳಿಗೆ ಸೀರೆನೇ ಅಂದ, ಅಭ್ಯಾಸ ಮಾಡ್ಕೊಂಡ್ರೆ ಅದೇ ಆನಂದ. ಮದ್ವೆ ಆಗೋವರೆಗಷ್ಟೇ ನಾನು ಸ್ಯಾರಿ ಉಡೋದು. ಒನ್ಸ್ ಆ ಮನೆ ಕಾಲಿಟ್ಟ ಮೇಲೆ ನೋ ವೇ. ಅವಕಾಶ ಇದ್ರೆ ಹಸೆಮಣೆ ಮೇಲೆ ಕೂಡ ಡ್ರೆಸ್ ಅಲ್ಲೇ ಕೂತ್ಕೋಬೇಕು ಅಂತಿದ್ದೆ. ದಿಸ್ ಇಸ್ ಟೂ ಮಚ್ ಬೇಬಿ. ಅವ್ರವ್ರ ಕಂಫರ್ಟ್ಸ್ ಅವ್ರವ್ರಿಗೆ ಡ್ಯಾಡಿ. ಸೀರೆ ಉಟ್ಕೊಳ್ಳಿಲ್ಲ ಅಂದ್ರೆ ನನ್ನ ಅತ್ತೆ ನನಗೆ ಟಾರ್ಚರ್ ಕೊಡ್ತಾಳೆ ಅಂತ ಭಯ ಪಡ್ಬೇಡಿ ನೀವು. ಐ ವಿಲ್ ಹ್ಯಾಂಡಲ್, ಡೋಂಟ್ ವರಿ, ಓಕೆ? ಅರ್ಜೆಂಟ್ ಆಗಿ ಸ್ಯಾರಿ ಚೇಂಜ್ ಮಾಡ್ತೀನಿ. ನಿಹಾರಿಕಾ, ಪದ್ಧತಿ ತುಂಬಿರೋ ಕುಟುಂಬದೊಳಗೆ ಪದ್ಧತಿ ಗೊತ್ತಿಲ್ಲದೆ ಇರೋಳನ್ನ ಕಳಿಸ್ತಿದೀವಿ. ಅಯ್ಯೋ, ಅಲ್ಲವಳು ಸರಿಯಾಗಿರ್ತಾಳೆ ಅಂತೀರಾ? ನಾವೇನೋ ಹೆತ್ತವ್ರು ಸಹಿಸ್ಕೋತೀವಿ, ಅವ್ರು ಸಹಿಸ್ಕೋತಾರಾ? ನಿಮ್ ಟ್ರೆಡಿಷನ್ಸ್ ಬಗ್ಗೆ ನಮ್ಮ ಪೇರೆಂಟ್ಸ್ ತುಂಬಾ ಭಯ ಪಡ್ತಿದ್ದಾರೆ. ಬಟ್ ನಂಗೊಂದು ನಂಬಿಕೆ ಇದೆ. ಹೆಂಡತಿ ಹೇಳಿದ್ರೆ ಗಂಡ ಕೇಳ್ತಾನೆ, ಮಗ ಹೇಳಿದ್ರೆ ತಂದೆ ತಾಯಿ ಕೇಳ್ತಾರೆ. ಆಮ್ ಐ ರೈಟ್ ಶ್ರೀಕರ್? ನಿಹಾರಿಕಾ, ಅವತಾರ ಅಭ್ಯಾಸಗಳ ಬಗ್ಗೆ ಮದುವೆ ಆಗೋರ್ಗೂ ಗೊತ್ತಾಗಲ್ಲ ಅಂತೀರಾ? ಇಲ್ಲಾಂದ್ರೆ ಯಾರ ಮುಖಾಂತರನಾದ್ರೂ ಗೊತ್ತಾಗುತ್ತೆ ಅಂತ ಭಯ ಆಗ್ತಾ ಇದೆ. ಕೋಪ ಕಡಿಮೆ ಆಯ್ತಾ? ಬಡವರ ಕೋಪ ಕಮ್ಮಿ ಆದ್ರೆಷ್ಟು ಬಿಟ್ರೆಷ್ಟು. ನಮ್ ಕ್ಷೇಮ ಸಮಾಚಾರಗಳನ್ನ ಮಾತಾಡ್ಕೊಳ್ಳೋದಕ್ಕೋಸ್ಕರ ಬನ್ನಿ ಅನ್ಲಿಲ್ಲ. ಒಂದ್ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬರೋದಕ್ಕೆ ಹೇಳಿದ್ದು. ಏನದು? ನೀವ್ ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಯಾರು? ಅವಳ ಹೆಸರು ನಿಹಾರಿಕಾ. ಆ ಹುಡುಗಿನ ಮದ್ವೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ನನಗಿಲ್ಲ. ತಪ್ಪದೆ ನಾಟಕ ಮಾಡ್ತಿದ್ದೀನಿ. ಮದ್ವೆ ಮುಹೂರ್ತ ನಿರ್ಧಾರ ಆಗೋದ್ರೊಳಗೆ ಹೇಗಾದ್ರೂ ಸಂಬಂಧ ಕ್ಯಾನ್ಸಲ್ ಆಗ್ಬೇಕು ಅಂತ ದಿನಾ ದೇವ್ರ ಹತ್ರ ಬೇಡ್ಕೋತಿದ್ದೀನಿ. ನನ್ನ ಅರ್ಥ ಮಾಡ್ಕೋವನಿ. ಅರ್ಥ ಇಲ್ದೇ ಇರೋ ಬದುಕಾಗಿದೆ ನಂದು. ಇನ್ನೇನ್ ಅರ್ಥ ಮಾಡ್ಕೋಬೇಕು? ನನ್ನ ಕುಟುಂಬದ ಬಗ್ಗೆ, ಹತ್ತೂರಿನ ಕ್ಷೇಮದ ಬಗ್ಗೆ ನನಗಿಂತ ಚೆನ್ನಾಗಿ ನೀನೇ ಯೋಚನೆ ಮಾಡ್ತೀಯ. ಅಂಥದ್ರಲ್ಲಿ
ನನ್ನ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೊಳ್ಳೋದೇ ಇಲ್ವಾ? ನಾನು ಅಷ್ಟು ಮೋಸಗಾರನ ಥರ ಕಾಣಿಸ್ತಿದ್ದೀನ? ತಾಳಿ ತೆಗೀರಿ ಅಂತ ಪದೇ ಪದೇ ನೀನು ಹೇಳ್ತಾ ಇದ್ರೆ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಅವ್ರವ್ರ ನೋವು ಅವ್ರವ್ರಿಗೆ ಇರತ್ತೆ. ನನಗ್ ನೀವ್ ಬೇಕು, ನಿಮ್ಮಮ್ಮ ಅವ್ರಿಗೆ ಜಾತಕ ಹೊಂದಿರೋ ಸೊಸೆ ಬೇಕು. ನಾನ್ ಬಲವಂತವಾಗಿ ಆ ಮನೆ ಕಾಲಿಟ್ಟು ನಿಮ್ಮಮ್ಮ ಅವ್ರ ಸಾವಿಗೆ ಕಾರಣ ಆಗೋದಿಲ್ಲ. 10 ಜನ ಚೆನ್ನಾಗಿದ್ರೆ ಸಾಕು ಅನ್ಕೊಳ್ಳೋ ನಾನು 10 ಊರಿನ ಒಳ್ಳೆದರ ಬಗ್ಗೆ ಯೋಚನೆ ಮಾಡಿ ನಿಮಗ್ ದೂರ ಆಗ್ಬೇಕು ಅನ್ಕೊಂತಾ ಇದ್ದೀನಿ. ನಿಮ್ಮಮ್ಮ ಅವ್ರ ಆಶಯ ದೊಡ್ಡದು, ಅದಕ್ಕೆ ನಾನು ನೋವು ಪಡ್ತಾ ಇದ್ರು ನಿಮ್ ಕುಟುಂಬಕ್ಕೆ ಸಹಾಯ ಮಾಡ್ಬೇಕು ಅನ್ಕೊಂತಾ ಇದ್ದೀನಿ. ನಿಮ್ ಮದ್ವೆ ದೈವ ಸಂಕಲ್ಪನೋ ಒಬ್ರು ಸ್ವಾರ್ಥನೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಹೇಳ್ಬೇಕಾಗಿರೋದು ಹೇಳ್ಬಿಡ್ತೀನಿ.